ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಿಧಾನಸಭೆಯಲ್ಲಿ ಇವತ್ತು ಅಧಿವೇಶನ ಕಡೆ ದಿನ. ವಿಧಾನಸಭೆಯಲ್ಲಿ ಚುನಾವಣೆಯ ಸೋಲು ಮತ್ತು ಗೆಲುವಿನ ಬಗ್ಗೆ ಚರ್ಚೆ ಆಯಿತು. ಲೋಕಸಭೆ ಚುನಾವಣೆಯಿಂದ ಕಾಂಗ್ರೆಸ್ ಹೀನಾಯವಾದಂಥ ಪರಿಸ್ಥಿತಿಯಲ್ಲಿದೆ. ಉಪಚುನಾವಣೆಯಲ್ಲೂ ಕೂಡ ನಾವು ಹೆಚ್ಚು ಸ್ಥಾನವನ್ನ ಗೆದ್ದಿದ್ದೇವೆ. ಶಿರಾ ಕ್ಷೇತ್ರದಲ್ಲಿ ದೊಡ್ಡ ಅಂತರದಿಂದ ಗೆದ್ದಿದ್ದೇವೆ. ನಿಮಗೆ ಎಲ್ಲಿಯೂ ಕೂಡ ಗೆಲ್ಲೋದಕ್ಕೆ ಬಿಡಲ್ಲ ಅಂತ ಹೇಳಿದ್ವಿ. ಅದನ್ನ ಮುಂದುವರಿಸ್ತೀವಿ ಮುಂದೆನೂ ಕೂಡ. ಕಾಂಗ್ರೆಸ್ ವಿರುದ್ಧ ಸಿಎಂ ಯಡಿಯೂರಪ್ಪನವರು ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ರು. ಬಿಎಸ್ವೈ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟನ್ನು ನೀಡಿದ್ರು. ನಮ್ಮ ಸರ್ಕಾರವಿದ್ದಾಗ ಹೆಬ್ಬಾಳ ಬಿಟ್ಟು ಎಲ್ಲ ಗೆದ್ದಿದ್ದೇವೆ, ಸುಮ್ಮನೆ ಅವೆಲ್ಲವನ್ನೂ ಕೂಡ ಹೇಳಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಪ್ರತ್ಯುತ್ತರವಾಗಿ. ಲಾಸ್ಟ್ ಟೈಮ್ ನಾನು ಭಾಷಣ ಮಾಡಬೇಕಾದ್ರೆ ಕೊನೆಗೆ ನಾನು ಹೇಳಿದ್ದೆ, ಯಾವುದೇ ಕ್ಷೇತ್ರದಲ್ಲಿ ನೀವು ಗೆಲುವು ಸಾಧಿಸೋಕ್ಕೆ ಸಾಧ್ಯ ಆಗೋದಿಲ್ಲ, ಅದಾಗದಂತೆ ನಾವು ನೋಡ್ಕೊಳ್ತೇವೆ ಅಂತ ಈ ಮನೆಯಲ್ಲಿ ನಿಂತು ನಾನು ಹೇಳಿದ್ದೆ. ಈಗ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮೂಲಕ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ, ಮುಂಬರುವಂಥ 3 ವಿಧಾನಸಭಾ ಚುನಾವಣೆ ಬರ್ತಾ ಇದೆ, 1 ಲೋಕಸಭಾ ಚುನಾವಣೆ ಬರ್ತಾ ಇದೆ. ನಾನು ನಿಮಗೆ ಈ ನಾಡಿನ ಆ ಭಾಗದ ಜನರ ಆಶೀರ್ವಾದದಿಂದ ನಾನು ಈ ಮನೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ 3 ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಲಿದೆ ಅನ್ನೋ ಈ ಮಾತನ್ನ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್. ನನ್ನದು ಹೆಬ್ಬಾಳ ಒಂದು ಬಿಟ್ಟು ಎಲ್ಲ ಉಪಚುನಾವಣೆಗಳನ್ನು ಕೂಡ ಗೆದ್ದಿದ್ದನು. ಸುಮ್ಮನೆ ಅವೆಲ್ಲ ಹೇಳಕ್ ಹೋಗ್ಬೇಡಿ. ಅಧಿಕಾರ ಇರುವಾಗ ಏನ್ ನಡೀತವೆ ಅಂತ ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ನಾವು ಅಧಿಕಾರದಲ್ಲಿದ್ದಾಗಲೂ ಕೂಡ 1 ಕ್ಷೇತ್ರ ಬಿಟ್ಟರೆ ಎಲ್ಲನೂ ಗೆದ್ದಿದ್ದು. ಬಳ್ಳಾರಿ ಸೋಲಿಲ್ಲ ನೀವು, ಮಂಡ್ಯ ಸೋಲಿಲ್ಲ ನೀವು. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ನಾಯಕತ್ವದಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ದಯನೀಯ ಸೋಲನ್ನು ಅನುಭವಿಸೋದ್ರ ಜೊತೆಗೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಜನ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅಂತ ಈ ಚುನಾವಣೆಯ ಫಲಿತಾಂಶ ಹೇಳುತ್ತೆ ಅನ್ನೋದು ನಂಬರ್ 1. ಎರಡನೇದು, ಈ ಮನೆಯ ಮೂಲಕ ಮತ್ತೊಮ್ಮೆ ನಿಮಗೆ ಸವಾಲು ನಾನು ಹಾಕಕ್ಕೆ ಇಚ್ಛೆ ಪಡ್ತೇನೆ. ನಾಳೆ ಬರುವಂಥ 3 ವಿಧಾನಸಭಾ ಕ್ಷೇತ್ರ, 1 ಲೋಕಸಭಾ ಕ್ಷೇತ್ರ, ಅಲ್ಲೂ ಸಹ ಇವತ್ತೇ ಬರೆದಿಟ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸೋದಿದೆ. ಯಾಕೆ ಇನ್ನು ಮಾತನ್ನು ನಾನು ಹೇಳ್ತೇನೆ, 1 ನಿಮಿಷ ಬೇಡ, ನಾನು ಈಲ್ಡಾಗಿಲ್ಲ ಪ್ಲೀಸ್, ಬೇಡ ಮತ್ತೆ ನಾನು ನೀವು ಮಾತಾಡೋಕ್ರೆ ಮಧ್ಯದಲ್ಲಿ ಎದ್ದೇ ಇಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಡಿಸಾಲ್ವ್ ಮಾಡಿ ಬರಲಿ, ಹೋಗೋಣ ಎಲ್ಲ ಕೂತ್ಕೊಳ್ಳಿ. ಸವಾಲುಗಳ ಮಧ್ಯೆ ನಾನು ಸಿಎಂ ಆಗಿದ್ದೇನೆ, ಈಗಲೂ ಕೂಡ